ಕೂಡ ಶ್ರಮಿಕ ವರ್ಗವನ್ನು ಎಲ್ಲ ಒಂದು ಸಂದರ್ಭದಲ್ಲಿ ಈ ರೀತಿ ರಕ್ಷಣೆ ನಿಮ್ಗಿಲ್ವಾ? ಒಂದು ಕಾರ್ಮಿಕರನ್ನ ರಕ್ಷಣೆ ಮಾಡೋದಾಗ್ಲಿ, ಅವ್ರಿಗೆ ಸಿಗ್ತಾ ಇರ್ತಕ್ಕ ಹಾಕೊಳ್ದಿರ ಇರ್ಲಿ, ತಾವು ತಯಾರು ಮಾಡಿ ಕೊಡ್ಬೇಕು. ಯಾರಿಗೋ ಒಬ್ಬರು ಕೊಟ್ಟಿರ್ತೀರಿ, ಕಾಂಟ್ರಾಕ್ಟ್ ಕೊಟ್ಟಿರ್ತಾರೋ ಇಲ್ಲಾಂದ್ರೆ ನೀವೇ ತಯಾರು ಮಾಡ್ತಿರೋ ಗೊತ್ತಿಲ್ಲ. ನೀವು ಯಾವ ರೀತಿ ಹಾಕೋಬೇಕು, ಅವ್ರ ಕೆಲಸ ಮಾಡೋದ ಏನು ಎಲ್ಲ ಒಂದೇ ಸೈಜ್ ಇರ್ತದ. ಈ ರೀತಿ ಕೊಟ್ಟಿದ್ದಾರೆ ಸಲಕರಣೆಗಳು. ಇನ್ನು ಹಲವಾರು ಒಂದು ಕರಣಿಗಳಾಗಿರ್ಬೋದು, ಮುಟ್ಟು ಹಿಂಗೆ ಒಂದು ಇಟ್ಟಿಗೆ ಇಟ್ಟು ಹಿಂಗೆ ಸಿಮೆಂಟ್ ಹಾಕೋ ಹೊತ್ತು ಮುರಿದೋಗತ್ತೆ ಅಂತ ಒಂದು ಸಲಕರಣೆಗಳನ್ನ ನೀಡಿದ್ದೀರಿ. ಜೊತೆಗೆ ಸುಮಾರು ಏನು ಒಂದು ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಸಿಗ್ತಾ ಇರ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ಏನಾಗಿದೆ ಅಂತಂದ್ರೆ, ಈ ಕಾರ್ಮಿಕ ಅಧಿಕಾರಿಗಳು ದಳ್ಳಾಳಿಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗಿ ಕೂಡ ಬಿಸಿಲು ಮಳೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಮಿಕರಿಗೆ ಇವತ್ತು ಅಧಿಕಾರಿಗಳು ಕೂಡ ಮೋಸ ಮಾಡ್ತಾ ಇದ್ದಾರೆ. ಸರ್ಕಾರದ ಉದ್ದಕ್ಕೂ ಏನು ಅಧಿಕಾರಿಗಳಿದೆ ಎಲ್ಲರೂ ಕೂಡ ಮೋಸ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ವೇತನಗಳಿಗೆ ಅವರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೊಂಡ್ರೆ ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಅವ್ರು ಬರಲ್ಲ. ಆದರೆ ಬೇರೆ ರೀತಿ ಬೇರೆ ಸಂಘಟನೆ ಕಟ್ಕೊಂಡು ಅವರು ದುಡ್ಡು ಕಾಸು ಕೊಡೋರಿಗೆ ಬೇಗ ಅಲಾಟ್ಮೆಂಟ್ ಆಗುತ್ತೆ. ಸ್ಕಾಲರ್ಶಿಪ್ಸ್ ಆಗಲಿ ಇನ್ನೊಂದಾಗಲಿ ಅವರ ಒಂದು ಬಡವರ ಒಂದು ಮಕ್ಕಳು ಓದೋ ಲ್ಯಾಪ್ಟಾಪಿಂದ ಹಿಡಿದು ಎಲ್ರಿಗೂ ಕೂಡ ವಂಚನೆಗಳಾಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಬಹುಜನ ಸಂಘಟನೆಗಳ ಒಕ್ಕೂಟ ಏನು ಈ ದಿನ ಒಕ್ಕೂಟದಲ್ಲಿ ಕಾರ್ಮಿಕ ಸಮಿತಿ ಇತರೆ ಅಂಗ ಸಮಿತಿಗಳೇನು ನಾವು ಹೋರಾಟ ಮಾಡ್ತಾ ಇದ್ದೀವಿ, ಈ ಹೋರಾಟವನ್ನು ತಾವು ಗಮನಿಸಿ ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನ ಉತ್ತಮ ರೀತಿಯಲ್ಲಿ ಅವ್ರಿಗೆ ನೀಡದೇ ಇದ್ದ ಪಕ್ಷದಲ್ಲಿ ರಾಜ್ಯಾದ್ಯಂತನೂ ಕೂಡ ನಿಮ್ಮ ವಿರುದ್ಧ, ನಿಮ್ಮ ಸರ್ಕಾರದ ವಿರುದ್ಧ ನಾವು ಬೃಹತ್ ಹೋರಾಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇನ್ನೊಂದು ಮಾತು ತಾವು ಗಮನಿಸಬೇಕು. ಯಾಕೆಂತಂದ್ರೆ ಇವತ್ತು ಇಡೀ ಶ್ರಮಿಕ ವರ್ಗ ನಿಮಗೆ ವೋಟ್ ಮಾಡಿ ಸರ್ಕಾರದ ಒಂದು ಆಳ್ವಿಕೆ ಮಾಡೋದಕ್ಕೆ ನಿಮಗೆ ಒಂದು ಇದನ್ನು ನೀಡಿದೆ. ಆದರೆ ಯಾರ ಜವಾಬ್ದಾರಿ ಕೂಡ ನಮಗಿಲ್ಲ ಅನ್ನೋ ಒಂದು ರೀತಿಯಲ್ಲಿ ತಾವು ಸರ್ಕಾರವನ್ನ ಆಳ್ವಿಕೆ ಮಾಡ್ತಾ ಇದ್ದೀರಿ. ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ ಮುಖಾಂತರ ಬಂಧುಗಳೇ, ಮುಂದಿನ ದಿನಗಳಲ್ಲಿ ಏನು ಕಾರ್ಮಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನ ಉತ್ತಮ ರೀತಿಯಲ್ಲಿ ನೀಡದೇ ಇದ್ರೆ ಈ ಮೂಡಲ ಬಾಗಿಲಿಂದ ರಾಜ್ಯ ಸರ್ಕಾರದ ಉದ್ದಕ್ಕೂ ಕೂಡ ನಮ್ಮ ಸಂಘಟನೆಯಿಂದ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಕಟ್ಟಡ ಕಾರ್ಮಿಕರ ಹೋರಾಟ, ಇವರ ಹಕ್ಕುಗಳನ್ನು ಒತ್ತಾಯಿಸಿ ನಾವು ಪ್ರತಿಭಟನೆ ಧರಣಿ ಮಾಡ್ತಾ ಇರೋದು ಏನಂದರೆ, ಕಟ್ಟಡ ಕಾರ್ಮಿಕರಿಗೆ ಏನು ಸಿಗಬೇಕಾಗಿದೆಯೋ ಆ ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇಲ್ಲ. ಅವರಿಗೆ ಕೊಡ್ತಕ್ಕಂಥ ಒಂದು ಟೂಲ್ ಕಿಟ್ಗಳಾಗಲಿ ಅಥವಾ ಮಕ್ಕಳಿಗೆ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಆಗಲಿ, ಕೊಡಬೇಕಾಗಿರ್ತಕ್ಕಂಥ ಪೆನ್ಷನ್ ಆಗಲಿ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ. ಮತ್ತು ಅವರಿಗೆ ಎಲ್ಲಾದರೂ ಕಟ್ಟಡ ಕಾರ್ಮಿಕರಲ್ಲಿ ಕೆಳಗೆ ಬಿದ್ದಾಗ ಅವರಿಗೆ ಸರ್ಕಾರದಿಂದ ಇನ್ಶೂರೆನ್ಸು ಸೌಲಭ್ಯವನ್ನು ಒದಗಿಸಿಲ್ಲ. ಮತ್ತು ಅವರು ಏನಾದರೂ ಅವರ ಅಂಗವಿಕಲ ಆದರೆ ಅವರಿಗೆ ಸರ್ಕಾರದಿಂದ ಕಾಂಪೋಸಿಷನ್ ಕೊಡಬೇಕು. ಮತ್ತು ಎಲ್ಲ ಪೇಂಟ್ರ್ ಇದ್ದಾರೆ, ಅವ್ರಿಗೆ ಪೇಂಟ್ರ್ ಕೂಡ ಸರಿಯಾಗಿ ಸಲಕರಣೆಗಳನ್ನ ಕೊಡ್ತಾ ಇಲ್ಲ. ಎಲ್ಲ ಕಲ್ಪೆ ಕಾಮಗಾರಿಯನ್ನು ಕೊಟ್ಟು ಇದರತಕ್ಕಂಥ ಹಣವನ್ನು ಸರ್ಕಾರದ ದಲ್ಲಾಳಿಗಳು ಲೂಟಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನಾವು ಹೇಳೋದೇನೆಂದರೆ, ಯಾವುದೇ ಕಾರ್ಮಿಕರು ಇಲ್ಲ ಅಂದರೆ ನಾವು ಈ ಸಮಾಜದಲ್ಲಿ ಬದುಕೋಕ್ಕಾಗಲ್ಲ. ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಅದಕ್ಕೆ ಅವ್ರಿಗೆ ಅವರದೇ ಆದ ಒಂದು ಶ್ರಮ ಇರ್ತದೆ. ಇದ್ರೇ ನಾವು ಈ ಸಮಾಜದಲ್ಲಿ ಬದುಕಬೇಕಾದ್ರೆ, ಉದಾಹರಣೆಗೆ ನಾವು ಕಟ್ಟಡ ಕಟ್ಟೋರು ಮೇಸ್ತ್ರಿ ಇಲ್ಲ ಅಂದರೆ ನಾವು ಮನೆ ಕಟ್ಟಕ್ಕಾಗಲ್ಲ. ಒಬ್ಬ ಪ್ಲಂಬರ್ ಇಲ್ಲ ಅಂದರೆ ನಾವು ಪೈಪ್ಲೈನ್ ನೀರು ಹಾಕೊಳ್ಳೋಕ್ಕಾಗಲ್ಲ. ಒಂದು ವೈರ್ ಮ್ಯಾನ್ ಇಲ್ಲ ಅಂದರೆ ನಾವು ಕರೆಂಟು ಉಪಯೋಗಿಸೋಕ್ಕಾಗಲ್ಲ. ಒಂದು ಸ್ಟೈಲ್ಸು ವರ್ಕರ್ ಇಲ್ಲ ಅಂದರೆ ನಾವು ನೀಟಾಗಿ ಚಾವಣಿಯಲ್ಲಿ ಓಡಾಡೋಕ್ಕಾಗಲ್ಲ. ಈ ರೀತಿ ಪ್ರತಿಯೊಬ್ಬ ಕಟ್ಟಡ ಕಾರ್ಮಿಕರು, ಪ್ರತಿಯೊಬ್ಬ ಶ್ರಮಿಕರು ಕೂಡ ಈ ಇದರಲ್ಲಿ ಶ್ರಮ ವಹಿಸಿ ಕಷ್ಟಪಡ್ತಾ ಇದ್ದಾರೆ. ಅಂಥವರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೆ ಕೊಡ್ತಾ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಆ ಶ್ರಮಕ್ಕೆ ಏನು ಕಷ್ಟ ಇದೆಯೋ ಆ ಕಷ್ಟದ
ಒಂದು ಇದನ್ನ ಸಂಭಾವನೆಯನ್ನ ಕರೆಕ್ಟಾಗಿ ಕೊಡಬೇಕು ಮತ್ತು ಅವರಿಗೆ ಸರಿಯಾದ ವೈದ್ಯಕೀಯ ಸೌಲಭ್ಯ ನೀಡಬೇಕು. ಮತ್ತೆ ಅವರಿಗೆ 60 ವರ್ಷ ಆದಮೇಲೆ ಅವರಿಗೆ ಏನು ಪೆನ್ಷನ್ ಬರ್ತದೋ ಆ 3,000 ರಿಂದ 5,000 ಜಾಸ್ತಿ ಮಾಡಬೇಕು. ಇದರಿಂದ ಅವ್ರ ಕುಟುಂಬ